ಇಲ್ ನೋಡಮ್ಮ, ಈ ಹಾಸ್ಟೆಲ್ ಅಲ್ಲಿ ರಾತ್ರಿ 9 ಗಂಟೆ ಆದ್ಮೇಲೆ ಯಾರು ಆಚೆ ಓಡಾಡ್ಬಾರ್ದು. ಅವ್ರವ್ರ ರೂಮ್ ಒಳಗಡೆನೆ ಇರ್ಬೇಕು, ರೂಮಿಂದ ಆಚೆ ಬರೋ ಹಾಗಿಲ್ಲ ಅಂತ ಹೇಳ್ತಾಳೆ. ಇದನ್ ಕೇಳಿಸ್ಕೊಂಡು ರಿಯಾಗೆ ಒಂದ್ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಏನಪ್ಪಾ ಇವ್ರು ಮೊದಲನೇ ದಿನನೇ ಈ ತರ ಮಾತಾಡ್ತಿದಾರಲ್ಲ ಅಂತ ಅನ್ಕೊಂಡು, ಸರಿ ಆಯ್ತು ಮೇಡಮ್ ಅಂತ ಒಪ್ಕೊಂಡು ಬರ್ತಾಳೆ. ಮೊದಲಿಗೆ ರಿಯಾಗೆ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಕಷ್ಟ ಆಗ್ತಿತ್ತು. ಅಲ್ಲಿ ಯಾರು ಅವಳಿಗೆ ಫ್ರೆಂಡ್ಸ್ ಆಗಿರ್ಲಿಲ್ಲ. ಒಬ್ಳೆ ಊಟಕ್ಕೆ ಹೋಗ್ತಿದ್ಲು, ಒಬ್ಳೆ ಕಾಲೇಜ್ಗೆ ಹೋಗ್ತಿದ್ಲು, ರೂಮಲ್ಲೂ ಕೂಡ ಒಬ್ಳೆ ಇರ್ತಿದ್ಲು. ರಿಯಾ ಹಾಸ್ಟೆಲ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬಂದಿದ್ ಕಾರಣ ಅವಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಏನಪ್ಪಾ ಇಲ್ಲೂ ನನ್ಗೆ ಯಾರು ಫ್ರೆಂಡ್ಸೇ ಇಲ್ವಲ್ಲ, ಚಿಕ್ಕ ವಯಸ್ಸಿಂದ ಒಬ್ಬಂಟಿಯಾಗಿ ಬೆಳೆದಿದ್ದೀನಲ್ಲ ಅಂತ ನೆನೆಸ್ಕೊಂಡು ತುಂಬಾ ಬೇಜಾರಾಗ್ತಿದ್ಲು. ಆಗ ರಿಯನ್ಗೆ ಸ್ವಾತಿ ಅನ್ನೋ ಒಬ್ಳು ಹುಡುಗಿ ಪರಿಚಯ ಆಗ್ತಾಳೆ. ಸ್ವಾತಿ ರಿಯಾಳ ಪಕ್ಕದ ರೂಮ್ ಅಂದ್ರೆ 090 ರೂಮಲ್ಲಿ ಇರ್ತಾಳೆ. ದಿನಗಳ ಕಳಿತ ರಿಯಾ ಮತ್ತೆ ಸ್ವಾತಿ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಅವರಿಬ್ರು ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ರಿಯಾನ ಯಾವಾಗ್ಲೂ ಸ್ವಾತಿನೇ ಕಾಲೇಜಿಗೆ ಡ್ರಾಪ್ ಮಾಡ್ತಿರ್ತಾಳೆ. ರಿಯಾನ ಆಚೆ ಕರ್ಕೊಂಡು ಹೋಗಿ ಸ್ನಾಕ್ಸ್ ಕೊಡ್ತಾಳೆ, ಪ್ರೀತಿ ತೋರಿಸ್ತಾಳೆ, ಹಾಸ್ಟೆಲ್ ಅಲ್ಲಿ ಊಟ ಅವಳೆ ಮಾಡಿಸ್ತಾಳೆ. ಎಷ್ಟೋ ಸಲ ರಿಯಾ ತನ್ನ ರೂಮ್ಗೆ ಹೋಗದೆ ಸ್ವಾತಿ ರೂಮಲ್ಲೇ ಮಲ್ಕೊಳ್ತಿರ್ತಾಳೆ. ಹೀಗೆ ಅವರಿಬ್ರು ಫ್ರೆಂಡ್ಶಿಪ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸ್ವಾತಿ ತೋರ್ಸೋ ಪ್ರೀತಿ ಕಾಳಜಿ ಎಲ್ಲವೂ ರಿಯನ್ಗೆ ತನ್ನ ತಾಯಿನ ನೆನಪಿಸ್ತಾ ಇರತ್ತೆ. ತನಗೆ ತಾಯಿ ಇಲ್ಲ ಅನ್ನೋ ಕೊರಗು ಸ್ವಾತಿ ಜೊತೆ ಇರೋಷ್ಟೊತ್ತು ಅವಳಿಗೆ ಫೀಲೇ ಆಗ್ತಿರ್ಲಿಲ್ಲ. ಹೀಗೆ ಸ್ವಾತಿ ಮತ್ತೆ ರಿಯಾ ಎಲ್ಲರೂ ಸೇರ್ಕೊಂಡು ವೀಕೆಂಡ್ ಅಲ್ಲಿ ಟೆರೆಸ್ ಮೇಲೆ ಪಾರ್ಟಿ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಇವ್ರ ಪಾರ್ಟಿ ಅಂದ್ರೆ ಇನ್ನೇನಿರುತ್ತೆ, ಅದೇ ಗೋಬಿ ಮಂಚೂರಿ, ಪಾನಿಪುರಿ, ಬಿರಿಯಾನಿ. ಖಂಡಿತವಾಗ್ಲು ಬಿರಿಯಾನಿ ಅಂತೂ ಮಿಸ್ ಆಗುತ್ತಾ? ಚಾನ್ಸೇ ಇಲ್ಲ. ರಿಯಾ ಹಾಗೂ ಸ್ವಾತಿ ಜೊತೆಗೆ ಇನ್ನೊಂದಷ್ಟು ಹುಡುಗಿರೆಲ್ಲ ಸೇರ್ಕೊಂಡು ಹಾಸ್ಟೆಲ್ ಟೆರೆಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾರೆ. ಕೆಲವರು ಹುಡುಗಿರು ಅವ್ರ ಪೇರೆಂಟ್ಸ್ ಬಗ್ಗೆ ಮಾತಾಡ್ತಾರೆ, ಇನ್ನು ಕೆಲವರು ಅವ್ರ ಬಾಯ್ ಫ್ರೆಂಡ್ ಬಗ್ಗೆ, ಇನ್ನೊಂದಷ್ಟು ಜನ ಹುಡುಗಿರು ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಬಗ್ಗೆ ಮಾತಾಡ್ತಿರ್ತಾರೆ. ಕೆಲವರಂತೂ ಬ್ರೇಕಪ್ ಗುಂಗಿಂದ ಆಚೆ ಬರ್ದೆ ಇನ್ನು ಅದೇ ಫೀಲಿಂಗ್ ಅಲ್ಲಿ ಅದೇ ಪಿಟಿಲ್ನ ಕೂಯ್ತಿರ್ತಾರೆ. ಎಲ್ರು ಒಟ್ಟಿಗೆ ಮಿಸ್ ಮಾಡ್ದೆ ಹಾಸ್ಟೆಲ್ ವಾರ್ಡನ್ ಬಗ್ಗೆ ಗಾಸಿಪ್ ಮಾಡ್ತಿರ್ತಾರೆ. ಹೀಗೆ ಡ್ಯಾನ್ಸ್ ಮಾಡ್ಕೊಂಡು, ಹಾಡಾಡ್ಕೊಂಡು, ಮಾತಾಡ್ಕೊಂಡು 12 ಗಂಟೆ ಆಗಿರೋದೇ ಅವ್ರಿಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಸ್ಟೆಲ್ ನ ಹುಡುಗಿಯರೆಲ್ಲ ರಿಯಾನ ಹುಡುಕ್ತಿರ್ತಾರೆ. ಎಷ್ಟೇ ಹುಡುಕಿದ್ರು ರಿಯಾ ಎಲ್ಲೂ ಕಾಣಿಸ್ತಾ ಇರಲ್ಲ. ರಿಯನ್ ಫ್ರೆಂಡ್ಸು ಹಾಸ್ಟೆಲ್ ನ ಪ್ರತಿ ಒಂದು ರೂಮಲ್ಲೂ ಹೋಗಿ ಹುಡುಕ್ತಾರೆ. ಕೊನೆಗೆ ಅವಳ ರೂಮಲ್ಲೇ ವಾಶ್ರೂಮ್ ಅಲ್ಲಿ ಇರ್ಬೋದೇನೋ ನೋಡೋಣ ಅಂತ ಅಲ್ಲೂ ಕೂಡ ಹೋಗಿ ಹುಡುಕ್ತಾರೆ. ಎಲ್ಲಿ ಹುಡುಕಿದ್ರು ಎಲ್ಲೂ ಸಿಗಲ್ಲ. ಅವಳು ಕೆಳಗಡೆ ತಿಂಡಿ ಮಾಡಕ್ ಹೋಗಿರ್ಬೋದೇನೋ ಅಂತ ಅಲ್ಲೂ ಹೋಗಿ ನೋಡ್ತಾರೆ. ಅಡ್ಗೆ ಮನೆ, ಬಾಲ್ಕನಿ, ಗೇಟು ಎಲ್ಲಿ ಹೋಗಿ ನೋಡಿದ್ರು ಎಲ್ಲೂ ಸಿಗಲ್ಲ. ರಿಯನ್ ಫ್ರೆಂಡ್ಸ್ಗೆಲ್ಲ ಗಾಬರಿ ಆಗುತ್ತೆ. ರಿಯಾ ಮಿಸ್ ಆಗಿದ್ದಾಳೆ ಅನ್ನೋ ವಿಷಯ ಸ್ವಲ್ಪ ಹೊತ್ತಲ್ಲೇ ಹಾಸ್ಟೆಲ್ ಪೂರ್ತಿ ಹರಡ್ಬಿಡುತ್ತೆ.